ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕುರುಕ್ಷೇತ್ರ ಕದನದಲ್ಲಿ ಅಧರ್ಮಿ ಕೌರವರ ಕಡೆ ಅತಿರಥ ಮಹಾರಥರ ದಂಡೆ ಇತ್ತು. ಇಚ್ಛಾಮರಣಿ ಭೀಷ್ಮಾಚಾರ್ಯರು ಸ್ವತಃ ಪರಶುರಾಮರಿಂದ ವಿದ್ಯೆಯನ್ನು ಕಲಿತಂತಹ ಗುರು ದ್ರೋಣರು, ಸೂರ್ಯಪುತ್ರ ಕರ್ಣನಂತಹ ಪರಾಕ್ರಮಿಗಳು ಹೇಗೆ ನೋಡಿದ್ರು ಪಾಂಡವ ಸೇನೆ ಸೋತೇ ಬಿಡುತ್ತೆ ಅಂದ್ಕೊಳ್ಳಲಾಗಿತ್ತು. ಆದರೆ ಅವನೊಬ್ಬನಿದ್ನಲ್ಲ, ಶ್ರೀಕೃಷ್ಣ ಪರಮಾತ್ಮ. ಧರ್ಮ ಸ್ಥಾಪನೆಗಾಗಿ ಧರೆಗಿಳಿದು ಬಂದವನು ಅರ್ಜುನನನ್ನು ಮುಂದಿಟ್ಟುಕೊಂಡು ಇಡೀ ಕುರುಕ್ಷೇತ್ರ ಯುದ್ಧದ ದಿಕ್ಕನ್ನೇ ಬದಲಿಸ್ಬಿಟ್ಟಿದ್ದ. ಒಂದು ಹಂತದಲ್ಲಿ ಭೀಷ್ಮಾಚಾರ್ಯರ ಯುದ್ಧದ ವೇಗವನ್ನು ನೋಡಿ ಪಾಂಡವರ ಸೇನೆ ಕಂಗಾಲಾಗಿ ಹೋಗಿತ್ತು. ಆದರೆ ವಸುದೇವ ಕೆಲವೇ ಸಮಯದಲ್ಲಿ ಎಲ್ಲವನ್ನು ಕೂಡ ಬದಲಿಸ್ಬಿಟ್ಟಿದ್ದ. ಎಕ್ಸಾಕ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಇಂತಹದ್ದೇ ಯುದ್ಧ ನಡೀತಾ ಇದೆ. ಕೌರವರ ಸೇನೆಯಲ್ಲಿ ಭೀಷ್ಮ ದ್ರೋಣರು ಇದ್ದಂಗೆ ವಕ್ಫ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಅಂತಹ ಘಟಾನುಘಟಿ ವಕೀಲರಿದ್ದಾರೆ. ಏಪ್ರಿಲ್ 15, 16ನೇ ತಾರೀಕು ವಕ್ಫ್ ಬಿಲ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಆದರೆ ಅಲ್ಲಿ ಸುಪ್ರೀಂ ಕೋರ್ಟ್ನ ಕೆಲ ಪ್ರಶ್ನೆಗಳು ನಿಜಕ್ಕೂ ಅಚ್ಚರಿ ಹುಟ್ಟಿಸಿತ್ತು. ವಕ್ಫ್ ತಿದ್ದುಪಡಿ ಬಿಲ್ಗೆ ಕೋರ್ಟ್ ತಡೆ ನೀಡಬಹುದಾ ಅನ್ನೋ ಅನುಮಾನ ಹಾಗೂ ಭಯ ಹುಟ್ಟೋದಕ್ಕೆ ಕಾರಣ ಆಗಿತ್ತು. ಆದರೆ ಈಗ ಮೋದಿ ಅವರ ಗೇಮ್ ಪ್ಲಾನ್ ನೋಡಿದ ಮೇಲೆ ಆ ಎಲ್ಲ ಭಯವೂ ಮಾಯ ಆಗಿಬಿಟ್ಟಿದೆ. ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಅಂತಹ ವಕೀಲರಿಗೇನೆ ಮೋದಿಜಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಎಲ್ಲ ಮುಗೀತು ಅಂದ್ಕೊಂಡಿರುವಾಗಲೇ ಮೋದಿ ಆಟ ಶುರು ಮಾಡಿಕೊಂಡಿದ್ದಾರೆ. ಮೋದಿಜಿ ಅಂತಹದ್ದೇನು ಮಾಡಿದ್ರು? ಹಾಗಾದರೆ ಏನು ಮೋದಿ ಅವರ ಆ ಗೇಮ್ ಪ್ಲ್ಯಾನು? ಇವತ್ತಿನ ಎಪಿಸೋಡ್ನಲ್ಲಿ ಅದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ವಕ್ಫ್ ಬಿಲ್ ತಿದ್ದುಪಡಿ ಅನ್ನೋದು ಆರ್ಟಿಕಲ್ 370ಗಿಂತ ದೊಡ್ಡ ವಿಷಯ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆರ್ಟಿಕಲ್ 370ಯನ್ನು ತೆಗೆದವರಿಗೆ ವಕ್ಫ್ ಬಿಲ್ ತಿದ್ದುಪಡಿ ಯಾವ ಲೆಕ್ಕ ಅಂದ್ಕೊಂಡಿದ್ರು. ಆದರೆ ವಕ್ಫ್ ಅದಕ್ಕಿಂತ ದೊಡ್ಡ ವಿಷಯ ಅನ್ನೋದು ಈಗ ಅರ್ಥ ಆಗ್ತಿದೆ. ಯಾಕಂದರೆ ವಕ್ಫ್ ಅನ್ನೋದು ಆರ್ಟಿಕಲ್ 370 ಹಾಗೆ ಕೇವಲ ಕಾಶ್ಮೀರಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇದು ಇಡೀ ಭಾರತಕ್ಕೆ ಅನ್ವಯ ಆಗುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅಬ್ಬಾಜಾನ್ ಹಾಗೂ ಆತನ ವಂಶಸ್ಥರು ಸೇರಿಕೊಂಡು 73 ಅರ್ಜಿಯನ್ನು ಅಂದರೆ ಪಿಟಿಷನನ್ನು ಹಾಕಿದ್ದು. ವೀಕ್ಷಕರೇ, ಸ್ವಲ್ಪ ಬೇಸಿಕ್ಕಿಂದ ಬರೋಣ. ನಮ್ಮ ಪ್ರಜಾಪ್ರಭುತ್ವದಲ್ಲಿ 4 ಪಿಲ್ಲರ್ಗಳಿದೆ. ಒಂದು ಶಾಸಕಾಂಗ, 2ನೇದು ಕಾರ್ಯಾಂಗ, 3ನೇದು ನ್ಯಾಯಾಂಗ, 4ನೇದು ಮಾಧ್ಯಮ. ಇಲ್ಲಿ ನ್ಯಾಯಾಂಗವನ್ನು ನಾವು ಸ್ಪೆಷಲ್ ಪಿಲ್ಲರ್ ಅಂತ ಹೇಳ್ಬೋದು. ಇದು ತುಂಬಾ ಪವರ್ಫುಲ್ ಹಾಗೂ ಸ್ಪೆಷಲ್ಲು. ಆದರೆ ವಾಸ್ತವಿಕವಾಗಿ ಇದಕ್ಕೆ ಯಾವುದೇ ಪವರ್ ಕೂಡ ಇರೋದಿಲ್ಲ. ಇದರ ಒಂದು ಪವರ್ ಸಂವಿಧಾನದಿಂದ ಬಂದರೆ ಇನ್ನೊಂದು ನೈತಿಕತೆಯಿಂದ ಬರುತ್ತೆ. ಏನಾದರೂ ಈ ಪವರ್ ಕೂಡ ಇಲ್ಲ ಅಂದರೆ ನ್ಯಾಯಾಂಗ ಏನೇನೂ ಅಲ್ಲ. ಜಸ್ಟ್ ಇಮ್ಯಾಜಿನ್, ಶಾಸಕಾಂಗ ಕಾನೂನಿನಲ್ಲಿ ಏನಾದರೂ ಪರಿವರ್ತನೆಯನ್ನು ಮಾಡಿದರೆ ನ್ಯಾಯಾಂಗ ಅದನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮಲ್ಲಿ ದೇವರನ್ನು ಬಿಟ್ಟರೆ ನ್ಯಾಯಾಧೀಶರು ನ್ಯಾಯ ಕೊಡ್ತಾರೆ ಅಂತ ನಂಬ್ತಾರೆ. ಆದರೆ ಇವತ್ತು ಇಂಥ ನ್ಯಾಯಾಧೀಶರ ಇತ್ತೀಚೆಗಿನ ಕೆಲ ಸ್ಟೇಟ್ಮೆಂಟ್ಗಳು ತೀರಾ ವಿಚಿತ್ರ ಅನ್ನಿಸ್ತಾ ಇದೆ. ಜನರ ದೃಷ್ಟಿಯಲ್ಲಿ ನ್ಯಾಯಾಂಗದ ಸ್ಥಾನ ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಅದನ್ನು ಮೇಲೆತ್ತೋದಕ್ಕೆ ನ್ಯಾಯಾಂಗ ತಪಸ್ಸು ಮಾಡಬೇಕು ಅಂಥ ಪರಿಸ್ಥಿತಿಗೆ ಬಂದಿದೆ. ಬಿಡಿ, ಈ ವಿಷಯದ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಕೂಡ ತಪ್ಪಾಗ್ಬಿಡುತ್ತೆ. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ವಕ್ಫ್ ಬಿಲ್ ತಿದ್ದುಪಡಿಯನ್ನು ಇಟ್ಟುಕೊಂಡು ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರ ತಂದಿರೋ ಕಾನೂನಿನ ವಿರುದ್ಧವೇ ಪ್ರಶ್ನೆಗಳನ್ನು ಕೇಳೋ ಕೆಲಸವನ್ನು ಮಾಡುತ್ತೆ. ಸರ್ಕಾರದ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರು ಒಂದು ಮಾತು ಕೂಡ ಆಡಲಿಲ್ಲ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಅಬ್ಬಾಜಾನ್ ಎಲ್ಲರೂ ಬಹಳ ಖುಷಿಯಿಂದ ಅವತ್ತು ಕೋರ್ಟ್ನಿಂದ ಹೊರಗೆ ಬಂದಿದ್ರು. ಇಲ್ಲಿ ಪ್ರಶ್ನೆ ಏನಂದರೆ, ಇಷ್ಟು ದೊಡ್ಡ ಕಾನೂನನ್ನು ತರುವಾಗ ಮೋದಿ ಅವರಿಗೆ ಮುಂದೆ ಏನಾಗಬಹುದು ಅನ್ನೋ ಮುನ್ನೆಚ್ಚರಿಕೆ ಇಲ್ಲದೆ ಹೋಯ್ತಾ? ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸರ್ಕಾರ ಏನು ಮಾಡಬೇಕು ಅನ್ನೋ ಹೋಮ್ವರ್ಕ್ ಕೂಡ ಮಾಡಿಕೊಂಡಿರಲಿಲ್ವಾ?
ಇದು ಸಹಜವಾಗಿ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ. ನಿಜ ಹೇಳಬೇಕಂದ್ರೆ ಮೋದಿಜಿ ಅದೆಲ್ಲ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡಿದ್ರು. ಅವರಿಗೆ ಮೊದಲೇ ಇದೆಲ್ಲವೂ ಸಹ ಗೊತ್ತಿತ್ತು. ಪಾರ್ಲಿಮೆಂಟ್ ಒಳಗೆ ನಡೆಯೋದನ್ನ ಇವರು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾರೆ. ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಜೊತೆ ಕ್ಲಾಶ್ ಆದರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಮೋದಿಜಿ ಅವರಿಗೆ ಮೊದಲೇ ಗೊತ್ತಿದ್ದು ಸತ್ಯ. ಸುಪ್ರೀಂ ಕೋರ್ಟ್ ಅದ್ಯಾಕೋ ಆಂಟಿ ಇಂಡಿಯಾ, ಆಂಟಿ ಹಿಂದೂಗಳ ಪರವಾಗಿ ಕೆಲಸವನ್ನು ಮಾಡ್ತಿದೆ ಅನ್ನಿಸ್ತಾ ಇದೆ. ಒಂಥರ ಸುಪ್ರೀಂ ಕೋರ್ಟ್ ಇವರೆಲ್ಲರ ರಕ್ಷಣೆಯನ್ನು ಮಾಡೋಕೆ ನಿಂತಂಗಿದೆ. ಬೇಕಾದ್ರೆ ನೀವೇ ನೋಡಿ, PFIಯನ್ನು ಬ್ಯಾನ್ ಮಾಡಿದಾಗ, ಆರ್ಟಿಕಲ್ 370 ತೆಗೆದು ಹಾಕಿದಾಗ, ಅಥವಾ ಉಗ್ರ ಕಸಬ್ ಎಲ್ಲ ವಿಷಯದಲ್ಲೂ ಕೂಡ ಅವರಿಗೆ ಸುಪ್ರೀಂ ಕೋರ್ಟ್ ಒಂಥರ ಪ್ರೊಟೆಕ್ಟರ್ ಆಗಿ ಆಗಿತ್ತು. ಇದು ಮೋದಿಜಿ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಮೋದಿಜಿ ಬಿಟ್ಟು ಹಿಡಿಯೋ ತಂತ್ರವನ್ನು ಬಳಸಿದಾರಷ್ಟೇ. ಮೋದಿಜಿ ನೆಕ್ಸ್ಟ್ ಹಿಯರಿಂಗ್ನಲ್ಲಿ ಕೋರ್ಟ್ ಮೆಟ್ಟಿಲೇರಿದ ಸಿಬಲ್ ಹಾಗೂ ಸಿಂಘ್ವಿಗೆ ಚೆಕ್ಮೇಟ್ ಕೊಡೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡಿಕೊಂಡಿದ್ದಾರೆ. ಘಟಾನುಘಟಿ ವಕೀಲರ ತಂಡ ಹಾಗೂ 2 ಮುಸ್ಲಿಂ ಕಮ್ಯುನಿಟಿಯನ್ನು ಬಳಸ್ಕೊಂಡು ಅಬ್ಬಾಜಾನ್ಗೆ ರಕ್ತ ಕಣ್ಣೀರು ಹಾಕಿಸೋದಕ್ಕೆ ರೆಡಿಯಾಗಿದ್ದಾರೆ. ವೀಕ್ಷಕರೇ, ನಿಮಗೆ ದಾವೂದಿ ಬೊಹ್ರಾ ಕಮ್ಯುನಿಟಿ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ವಕ್ಫ್ ಬಿಲ್ ತಿದ್ದುಪಡಿಯ ನಂತರ ಮೋದಿ ಅವರನ್ನು ಭೇಟಿ ಮಾಡಿ ಅವರು ಧನ್ಯವಾದವನ್ನು ಹೇಳಿದರು. ಇದನ್ನು ನೋಡಿ ತಲೆ ಕೆಡಿಸ್ಕೊಂಡಿದ್ದಂತಹ ಓವೈಸಿ ಕೂಡಲೇ ಬೊಹ್ರಾ ಕಮ್ಯುನಿಟಿ ವಕ್ಫ್ ಬಿಲ್ ಪರವಾಗಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. मैं आपको जिम्मेदारी के साथ कह रहा हूं कि हमारे जो दाऊदी बोरा भाई हैं वो हमारे दीनी भाई हैं, मेरे भाई। खुदारा उनके बारे में कोई गलतफहमी मत रखिए। मैं आपको बता रहा हूं, नरेंद्र मोदी ने इस मुल्क को गुमराह किया। मैं और अब्दुल्ला साहब, हम लोग पार्लियामेंट की कमेटी के मेंबर थे। मिस्टर अब्दुल्ला, I am saying to the people of Hyderabad and to the people of India that during the deliberations of the joint working committee, the Bohra community had come, Dawoodi Bohra community had come to the committee along with King's Counsel Mr. Salve, Harish Salve, and they had given a representation. You remember, they wanted exclusion from the Waqf Act. They had clearly said, we have nothing to do with this bill. The Dawoodi Bohra have clearly stated that in 1962 the Supreme Court has given them a definite definition of religious denomination. The Dawoodi Bohra have said, if you remember, that they believe in the concept of Dail Mutlaq. ಮಜಾ ಏನಂದ್ರೆ ಓವೈಸಿ ಹೇಳ್ತಿರುವಂತಹ ಹರೀಶ್ ಸಾಲ್ವೆ ಬೊಹ್ರಾ ಕಮ್ಯುನಿಟಿಯ ರೆಪ್ರೆಸೆಂಟೇಟರ್. ಇವರು ಈಗ ಮೋದಿ ಅವರ ಜೊತೆಗೆ ನಿಂತಿದ್ದಾರೆ. ಅಂದ್ರೆ ಬೊಹ್ರಾ ಕಮ್ಯುನಿಟಿಯ ಮುಸಲ್ಮಾನರು ವಕ್ಫ್ ಬಿಲ್ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಜೊತೆಗೆ ಪಸ್ಮಂದ ಮುಸಲ್ಮಾನರು ಕೂಡ ಮೋದಿಜಿಗೆ ಸಹಾಯ ಮಾಡೋ ನಿರೀಕ್ಷೆ ಇದೆ. ಅಲ್ಲದೆ ಮೊದಲು ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಿದ್ರು. ಆದರೆ ಮುಂದೆ ಮೋದಿ ಅವರು ದೊಡ್ಡ ದೊಡ್ಡ ವಕೀಲರ ಸೇನೆಯನ್ನು ಇಟ್ಟುಕೊಂಡು ಕೋರ್ಟ್ ಮೆಟ್ಟಿಲೇರುವ ನಿರೀಕ್ಷೆ ಇದೆ. ಈ ಮೂಲಕ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿಗೆ ಮೋದಿ ಚೆಕ್ಮೇಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿಗೆ ಖೇಲ್ ಖತಮ್. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.